ಇಸ್ರೋದ PSLV C62 ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ನಿಗದಿತ ಕಕ್ಷೆಯನ್ನ ಸೇರಿಲ್ಲ ಇಸ್ರೋ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. PSLV C62 ರಾಕೆಟ್ ನಿಯಂತ್ರಣ ಕಳೆದುಕೊಂಡಿದೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. PSLV C62 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾದರೂ ಕಕ್ಷೆಯನ್ನ ಸೇರಿಲ್ಲ. ರಾಕೆಟ್ 16 ಉಪಗ್ರಹಗಳಿಂದ ಆಗಸಕ್ಕೆ ಹೊತ್ತೊಯ್ದಿತ್ತು. PSLV C62 ಮೂರನೇ ಹಂತವನ್ನ ತಲುಪಿದ ನಂತರ ರಾಕೆಟ್ನಲ್ಲಿ ಏನೋ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಕಳೆದ ಬಾರಿ PSLV ರಾಕೆಟ್ನಲ್ಲಿ 2ನೇ ಹಂತದಲ್ಲಿ ದೋಷ ಕಾಣಿಸಿಕೊಂಡಿತ್ತು. ಆದರೆ ಈಗ 3ನೇ ಹಂತದಲ್ಲಿ ದೋಷ ಕಂಡು ಬಂದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಳೆದ ಬಾರಿಯೂ ನಿಗದಿತ ಕಕ್ಷೆಯನ್ನ ಸೇರಿರಲಿಲ್ಲ PSLV ರಾಕೆಟ್. ಇದೀಗ PSLV ರಾಕೆಟ್ನಲ್ಲಿ 3ನೇ ಹಂತದಲ್ಲೂ ಕೂಡ ದೋಷ ಕಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಭಾರತೀಯ ಸೇನೆಗೆ ಅನ್ವೇಷಾ ಬಲ, ಅದರಲ್ಲೂ ಕೂಡ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸೋಮವಾರ ಸೇನಾ ಸಾಮರ್ಥ್ಯದಲ್ಲಿ ಉದ್ದೇಶದ ಅನ್ವೇಷಾ ಸೇರಿದಂತೆ ಒಟ್ಟು 15 ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸಬೇಕಾಗಿತ್ತು. ಆದರೆ ಇಲ್ಲಿ ನಿಯಂತ್ರಣ ಕಳೆದುಕೊಂಡಿದೆ PSLV C62 ರಾಕೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಯಶಸ್ವಿಯಾಗಿ ಉಡಾವಣೆಯಾದರೂ ಕೂಡ ಕಕ್ಷೆಗೆ ಮಾತ್ರ ಸೇರಿಲ್ಲ. 16 ಉಪಗ್ರಹಗಳನ್ನ PSLV C62 ಆಗಸಕ್ಕೆ ಹೊತ್ತೊಯ್ದಿತ್ತು. 3ನೇ ಹಂತ ತಲುಪಿದ ನಂತರ ರಾಕೆಟ್ನಲ್ಲಿ ದೋಷ ಕಂಡು ಬಂದಿದೆ. ಕಳೆದ ಬಾರಿ 2ನೇ ಹಂತದಲ್ಲಿಯೇ ದೋಷ ಕಂಡು ಬಂದಿತ್ತು. ಆದರೆ ಈ ಬಾರಿ 3ನೇ ಹಂತದಲ್ಲಿ ದೋಷ ಕಂಡು ಬಂದಿದ್ದು, ರಾಕೆಟ್ನಲ್ಲಿ 2ನೇ ಹಂತದಲ್ಲಿ ದೋಷ ಕಳೆದ ಬಾರಿ ಕಾಣಿಸಿಕೊಂಡಿತ್ತು. ಕಳೆದ ಬಾರಿಯೂ ನಿಗದಿತ ಕಕ್ಷೆಯನ್ನ ಸೇರಿರಲಿಲ್ಲ PSLV ರಾಕೆಟ್. ಇದೀಗ PSLV ರಾಕೆಟ್ನಲ್ಲಿ 3ನೇ ಹಂತದಲ್ಲಿ ದೋಷ ಕಂಡು ಬಂದಿದ್ದು, ಈ ಬಾರಿಯೂ ಕಕ್ಷೆಯನ್ನ ಸೇರಿಲ್ಲ. EOS M1 उपग्रह निर्दिष्ट कक्षा की Shah ground station is tracking presently for 70 seconds after a lift of the S139 motor and the two strap-ons will together develop thrust. प्रथम चरण का निष्पादन पूरी तरह सामान्य यान अपेक्षित पथ का अनुकरण करता हुआ जा रहा है. Auto is in main auto. ಇನ್ನು ಭಾರತೀಯ ಸೇನೆಗೆ ಅನ್ವೇಷಾ ಬಲ, ಅದರಲ್ಲೂ ಕೂಡ ಗಮನಿಸೋದಾದ್ರೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗ್ಗೆ 10:17ಕ್ಕೆ PSLV C62 ರಾಕೆಟ್ ಈ ಉಪಗ್ರಹಗಳನ್ನು ಹೊತ್ತು ಉಡಯನವಾದಂಥ ಸಂದರ್ಭದಲ್ಲಿ ಇಸ್ರೋದ ಸದ್ಯಕ್ಕೆ PSLV C62 ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ನಿಗದಿತ ಕಕ್ಷೆಯನ್ನ ಈ ಬಾರಿಯೂ ಸೇರಿಲ್ಲ. ಇಸ್ರೋದ PSLV C62 ರಾಕೆಟ್ ನಿಯಂತ್ರಣವನ್ನ ಕಳೆದುಕೊಂಡ್ಬಿಟ್ಟಿದೆ. ಕಳೆದ ಬಾರಿ ಗಮನಿಸೋದಾದ್ರೆ 2ನೇ ಹಂತದಲ್ಲಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಕಾಣಿಸಿದ್ದು, ಆದರೆ ಈ ಬಾರಿಯೂ ಕೂಡ ನಿಯಂತ್ರಣವನ್ನು ಕಳೆದುಕೊಂಡಿದೆ. The mission could not proceed in the expected path. That is what is the information right now available. Now we are going through the data, and we have to get the data from all the ground stations, and once the data analysis is completed, we shall come back to you. Thank you. Both strap-ons separated.